ನಮಸ್ಕಾರ ಸ್ನೇಹಿತರೆ, ಸೆಲೆಬ್ರಿಟಿ ಹಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಕನ್ನಡ ಕಿರುತೆರೆಯ ಜನಪ್ರಿಯ ನಟ, ಸದ್ಯಕ್ಕೆ ಕರ್ಣ ಧಾರಾವಾಹಿಯ ಮೂಲಕ ಎಲ್ಲರ ಗಮನ ಸೆಳೆಯುತ್ತಿರುವ ಕಿರಣ್ ರಾಜ್ ಅವರ ಜೀವನದ ಒಂದು ಹಳೆಯ ಮತ್ತು ವಿವಾದಾತ್ಮಕ ಅಧ್ಯಯನದ ಬಗ್ಗೆ ಮಾತನಾಡಲಿದ್ದೇವೆ. ಹೌದು, ನಟ ಕಿರಣ್ ರಾಜ್ ಮತ್ತು ಮುಂಬೈ ಮೂಲದ ಮಾಡೆಲ್ ಯಸ್ಮಿನ್ ಪಠಾಣ್ ನಡುವಿನ ಸಂಬಂಧವೇನು, ಇವರ ನಡುವೆ ಏನಾಯಿತು, ಈ ವಿವಾದ ಯಾಕೆ ದೊಡ್ಡ ಸುದ್ದಿ ಆಯಿತು ಎಂಬುದನ್ನು ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ. 2018ರಲ್ಲಿ ಕಿರಣ್ ರಾಜ್ ಅವರು ಕಿನ್ನರಿ ಧಾರಾವಾಹಿ ಮೂಲಕ ಬಹಳ ಫೇಮಸ್ ಆಗಿದ್ದ ಸಂದರ್ಭದಲ್ಲಿ ಈ ವಿವಾದ ಬೆಳಕಿಗೆ ಬಂದಿತು. ಯಸ್ಮಿನ್ ಪಠಾಣ್ ಅವರು ಕಿರಣ್ ರಾಜ್ ವಿರುದ್ಧ ದೈಹಿಕ ಹಲ್ಲೆ ಮತ್ತು ಮದುವೆಯಾಗುವುದಾಗಿ ನಂಬಿಸಿ ಮೋಸ ಮಾಡಿದ ಆರೋಪಗಳನ್ನು ಹೊರಿಸಿದ್ದರು. ಕಿರಣ್ ರಾಜ್ ಮತ್ತು ಯಸ್ಮಿನ್ ಪಠಾಣ್ ಮೊದಲು ಭೇಟಿಯಾಗಿದ್ದು ಮುಂಬೈನಲ್ಲಿ ಒಂದು ಶೂಟಿಂಗ್ ಸಮಯದಲ್ಲಿ. ಇಬ್ಬರು ಸುಮಾರು 5ರಿಂದ 6 ವರ್ಷಗಳ ಕಾಲ ಪ್ರೀತಿಯ ಸಂಬಂಧದಲ್ಲಿದ್ದರು ಮತ್ತು ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ದರು ಎಂದು ಹೇಳಲಾಗಿದೆ. ಮಾರ್ಚ್ 2018ರಲ್ಲಿ ಯಸ್ಮಿನ್ ಪಠಾಣ್ ಅವರು ಬೆಂಗಳೂರಿನ ಆರ್ ನಗರ್ ಪೊಲೀಸ್ ಠಾಣೆಯಲ್ಲಿ ಕಿರಣ್ ರಾಜ್ ವಿರುದ್ಧ ದೂರು ದಾಖಲಿಸಿದ್ದರು. ಈ ದೂರಿನ ಹಿನ್ನೆಲೆಯಲ್ಲಿ ಪೊಲೀಸರು ಕಿರಣ್ ರಾಜ್ ಅವರನ್ನು ಬಂಧಿಸಿದ್ದರು. ಈ ಪ್ರಕರಣದಿಂದಾಗಿ ಕಿರಣ್ ರಾಜ್ ಅವರು ಅಂದು ನಟಿಸುತ್ತಿದ್ದ ಕಿನ್ನರಿ ಧಾರಾವಾಹಿಯಿಂದ ಹೊರಬರಬೇಕಾಯಿತು. ಯಸ್ಮಿನ್ ಅವರು ತಾವು ಕಿರಣ್ ರಾಜ್ ಅವರನ್ನು ಮನಾಲಿ ದೇವಸ್ಥಾನವೊಂದರಲ್ಲಿ ಮದುವೆಯಾಗಿದ್ದೇನೆ ಎಂದು ಕೂಡ ಹೇಳಿಕೆ ನೀಡಿದ್ದರು. ಕಿರಣ್ ರಾಜ್ ಅವರು ಯಸ್ಮಿನ್ ಅವರ ಹಲ್ಲೆಯ ಆರೋಪಗಳನ್ನು ಅಲ್ಲಗಳೆದರು. ಬದಲಿಗೆ ಯಸ್ಮಿನ್ ಅವರೇ ತಮ್ಮ ಪೋಷಕರ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಕಿರಣ್ ರಾಜ್ ಕೂಡ ಯಸ್ಮಿನ್ ವಿರುದ್ಧ ಪ್ರತಿ ದೂರು ನೀಡಿದ್ದರು. ಈ ಹಲ್ಲೆಯ ಪ್ರಕರಣದ ನಂತರ ಕಿರಣ್ ರಾಜ್ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಮತ್ತೆ ಯಶಸ್ಸು ಕಂಡಿದ್ದಾರೆ. ಕನ್ನಡತಿ ಮತ್ತು ಪ್ರಸ್ತುತ ಕರ್ಣ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಕಿರಣ್ ರಾಜ್ ಮತ್ತು ಯಸ್ಮಿನ್ ಪಠಾಣ್ ನಡುವೆ ನಡೆದ ಆ ವಿವಾದಾತ್ಮಕ ಸಂಬಂಧದ ಕತೆ. ಪ್ರತಿಯೊಬ್ಬರ ಜೀವನದಲ್ಲೂ ಏಳು ಬೀಳುಗಳು ಇರುತ್ತದೆ. ಹಾಗೆ ಕಿರಣ್ ರಾಜ್ ಅವರ ಜೀವನದಲ್ಲಿ ನಡೆದ ಈ ಕಹಿ ಘಟನೆಯನ್ನು ಮೆಟ್ಟಿ ನಿಂತು ಅವರು ಇಂದು ಯಶಸ್ವಿ ನಟರಾಗಿ ಬೆಳೆದು ನಿಂತಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಸೆಲೆಬ್ರಿಟಿ ಸುದ್ದಿಗಳಿಗಾಗಿ ನಮ್ಮ ಸೆಲೆಬ್ರಿಟಿ ಹಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.